So hello, welcome back to my channel. So today we are going to Chennai. So I'm going to explore this video with a green line business class one-to-one seater. It's a AC sleeper vehicle. It's a newly launched vehicle from Bangalore to Chennai. So we are going to explore this video. So be tuned in. So we'll catch up there. Bye bye. नाही मरी ಯಾವುದಿಲ್ಲ ಗೊತ್ತು. ಅಂಗಡಿ ಕೊಟ್ಟರೆ ಇನ್ನೊಂದು ಅಂಗಡಿ ಹನ್ನೊಂದು ಅಂಗಡಿ ಅವರೇ ಕಾಂಪಿಟೇಷನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿದ್ದು ದೇವ್ರ ಮನೆ ದೇವಸ್ಥಾನ ಆಗಿದ್ದಿದ್ದು ಅಂಗಡಿ ಅದು ದೇವಸ್ಥಾನ ಹೊಡೆದಕ್ಕೆ ಹೋಗ್ತಿಲ್ಲ. ನವೀನ್ದೆ ಅದು ಅಂಗಡಿ. ಮಳೆ ನೀರು ಉಪಯೋಗಿಸ್ಕೊಂತ ಇಲ್ಲ, ಕೆರೆಗಳನ್ನ ಉಳಿಸ್ತಾ ಇಲ್ಲ, ನೀರು ಮಾತ್ರ ಬೇಕು. ತೊಡೆದು ಏನಾಗ್ತೈತೆ ನೋಡ. ನೇರ ಬೆಳಿಗ್ಗೆ ಬಂದಿದ್ನಲ್ಲ ಅವನ ಇದ್ರ ಹತ್ರ ಅವ್ರದ್ದು ಲೇಔಟ್ ಇರೋದು ಎಲ್ಲಿ ಇಸ್ಕಾನ್ ಐತಲ್ಲ, ಇಸ್ಕಾನ್ ಟೆಂಪಲ್ ಇಲ್ಲಿ ಇಲ್ಲೇ ರೋಡಲ್ಲಿ ಅಲ್ಲಿರೋದು ಒಂದು. ಅಲ್ಲಿ 5-6 ಜನ ಅವ್ರ ಲೇಔಟಾಗಿ ಬೋರ್ ಹಾಕಿದ್ರಂತೆ, ಒಬ್ಬನಿಗೂ ನೀರು ಸಿಕ್ಕಿಲ್ಲಂತೆ. ಹೆಂಗೆ ಸಿಗ್ತೈತೆ ನೀರು? ಒಬ್ಬನೊಂದು ಮಕ್ಕಳು ನೀರು ಹೊಡ್ಸ್ಕೊಳೋದು ಅವರು. ಅಂತ ಅದೇ ಅವ್ನು ಇವಾಗ ಕಟ್ಟಬೇಕು ಅವ್ನ ಮನೆ. ನಾನು ಅದೇ ಬೋರ್ ಹಾಕಲ್ಲ ಸರ್, ನಾನು ಯಾರಿಗೂ ನೀರು ಸಿಕ್ಕಿಲ್ಲ. ಹೊಡ್ಸ್ಕೊಂತಾನಂತ ಪಂಚಾಯತಿ ಅವ್ರು ಕೊಟ್ಟವ್ರಂತೆ ಕನೆಕ್ಷನ್. ಮತ್ತಿಂದ ನೀರು ಬಿಡೋಕೆ ಬೋರೇನು ಬಿಡ್ತಂತ. ಅಲ್ಲ, ಇನ್ ಫ್ಯೂಚರ್ ಪಂಚಾಯತಿ ಕಟ್ ಮಾಡಿಬಿಟ್ರೆ ಅಂತ ಅವರು. ಪಂಚಾಯತಿ ನೀರು ಯಾವಾಗ ಬರುತ್ತೆ? ಪಂಚಾಯತಿ ಕಟ್ ಮಾಡೋಸಕ್ಕೆ ಕಾವೇರಿ ಬರ್ತೈತೆ, ಕಾವೇರಿ ಕನೆಕ್ಟ್ ಮಾಡ್ಕೊಂತಾನೆ. ನಡಿಯೋ ಕಾವೇರಿ ಕನೆಕ್ಟ್ ಮಾಡ್ತಾನೆ, ಕಾವೇರಿ ಹಾಕೊಂಡು ಹೋಗ್ತಾರೆ. ಇವಾಗ ಕಟ್ಟಕ್ಕೆಲ್ಲ ಕ್ಯೂರಿಂಗ್ಗೆಲ್ಲ ಅದೇ ನೀರು. ಹಾಂ, ಕ್ಯೂರಿಂಗ್ಗೆಲ್ಲ ಅದೇ ನೀರಾ? ಕ್ಯೂರಿಂಗ್ ಹೊಡ್ಸ್ಕೊಬೇಕು. ಯಾರು ಬಂದು ಕಾರಿಂದ ಹೋಗ್ತಾರೆ. ಕ್ಯೂರಿಂಗ್ ಟ್ಯಾಂಕರ್ ಎಲ್ಲ ಹೊಡಿಸ್ಬೇಕು. ಎಷ್ಟು ಬಿದ್ದೈತೆ ಅವ್ನು? ಜಾಸ್ತಿ ಬಿದ್ದೈತಲ್ಲ. ಪಂಚಾಯತಿ ನೀರು ಕೊಡೋದು. ಮತ್ತೆ ಮನೆ ಕಟ್ಟಿಗೆ ಎಷ್ಟು ನೀರು ಬೇಕು ಅವನಿಗೆ? ಅದು ಬೋರ್ಗಿಂತ ಬೆಸ್ಟು. ಯಾಕೆ ಹೇಳೋ, ಟೆಂಪ್ರವರಿ ಮೀಟ್ರ್ ಕಟ್ಟಬೇಕಲ್ಲ. ಅವನ ಬೋರ್ ಅಂದರೆ 3 HP ಕೊಡ್ತಾನೆ. ಅವ್ನಿಗೆ ಅಲ್ಲ ಅದು ಸೇಮೇ ಇದು ಸೇಮೇ ಬರೋದು. ಹಾಗಾಗಿ ಇದೇನು ತೊಂದರೆ ಇಲ್ಲ. ಬಾತ್ರೂಮ್ ಇರ್ತೈತಪ್ಪ. ಹೌದಾ? ಬರೀ ಹುಚ್ಚ ಯಾಕೆ ಅಷ್ಟೇ. ಇಂಟರ್ಸಿಟಿ ಇಲ್ಲಿಂದ ಐತಪ್ಪ ಬಸ್ಸು, ಓಫ್ರಾಮಿಂದನೇ ಐತೆ. ಬಟ್ ಅವೆಲ್ಲ ಈ ಥರ ಇರಲಿಲ್ಲಲ್ಲ, ಅವೆಲ್ಲ ಕಮ್ಮಿ. ಇದೆಲ್ಲ ಪ್ರೀಮಿಯಮ್ ಕ್ಲಾಸ್ ಅಲ್ಲ. ಇಲ್ಲ ಓಫ್ರಾಮಿಗೆ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟೇನೆ. ಓಫ್ರಾಮಿಂದನೇ ಚೆನ್ನಾಗಿ ಓದ್ತಾವೆ, 5 ಬಸ್ಸುಗಳೆಲ್ಲ ಓದ್ತವೆ, ಪ್ರೈವೇಟ್ ಬಸ್ಸುಗಳು. ಎಕ್ಸ್ಪ್ರೆಸ್ ಮಾಡಿದ್ರೆ ಎಲ್ಲ ಹಿಂಗೆ ಬಂದ್ಬಿಡ್ತಾರೆ. ಎಕ್ಸ್ಪ್ರೆಸ್ ವೇ ಮಾಡಿದ್ರೆ ಎಲ್ಲ ಹಿಂಗೆ ಹೋಗ್ಬೇಕು. ಎಕ್ಸ್ಪ್ರೆಸ್ ವೇ ಮಾಡೋಕ್ಕಿಂತ ಲೇಟ್ ಆಗೈತಲ್ಲ ಅದು. ಯಾವುದು ಬಸ್ ಕಾಣಿಸ್ತಾನೆ ಇಲ್ಲಲ್ಲಪ್ಪ. ಬಂತು ನೋಡ, ಎಲ್ಲಿ ನೋಡೋ ಗೊತ್ತಾಯ್ತಲ್ಲ. ಸರಿ, ಓಕೆ. ಸರಿ, ಓಕೆ.
ಯಾರ KRಪುರಂ ರೈಲ್ವೆ ಸ್ಟೇಷನ್. ಎಷ್ಟು? 25. ರೈಲ್ವೆ ಸ್ಟೇಷನ್ 25 ರೂಪಾಯಿ ನಮ್ಮ ಮನೆಯಿಂದ. ಸೊ ಬಸ್ ಸಿಕ್ಕಿದ ಡೈರೆಕ್ಟು. ಸೊ ವಿಲ್ ಗೋ. ಫೈನಲಿ ಗಾಡಿ ಬಂತು. 9275 ಅಂತೆ. ವಿ ಆರ್ ಸೀಯಿಂಗ್ ಫಾರ್ ದಟ್. ಅದಲ್ಲ, ಹಿಂದೆ ಬರ್ತಿರೋ ಗಾಡಿ ಇರಬೇಕು. ಏವನ್ ಟ್ರಾವೆಲ್ಸು. ಗುರು ಏನು ಗಾಡಿ ಓಡಾಡ್ತಾವೆ ಗುರು. ಬಾಬ್ರೇ, ಹೆವಿ ಗಾಡಿಗಳು ಓಡಾಡ್ತವೆ. ಬಂತು ನೋಡಿದ್ರು, ಫೈನಲಿ ಗಾಡಿ ಬಂತು. ಸೊ ವಿಲ್ ಕ್ಯಾಚ್ ಅಪ್. Seven 2 595806.
ಎಲ್ಲ ಗಾಡಿಗಳು ಇಲ್ಲೇ ಹಾಕೊಂಬಿಟ್ಟಿದ್ದೀರಾ? ಎಕ್ಸಿಕ್ಯೂಟಿವ್ ಇತ್ತಲ್ಲ ಬಿಸ್ನೆಸ್ ಕ್ಲಾಸ್ ಗಾಡಿ ಮುಂದೆ ಇದೆ ನೋಡಿ. ಹೌದಾ? ಓಕೆ. ನೀವು ಅದೇ ಎಲ್ಲ ಪಿಕಪ್ ಗಾಡಿಗಳೆಲ್ಲ ಬಂದು ಇಲ್ಲಿಗೆ ಇಲ್ಲಿಂದ ಎಲ್ಲ ಹಾಕೊಂಡಾಗ? ಓಕೆ ಓಕೆ. ಒಳ್ಳೆ ಸೇವಿಂಗ್ಸ್ ಆಗುತ್ತೆ ಬಿಡಿ. ನಿಮ್ಮ ಗಾಡಿ 3 ಗಾಡಿ ಹೊಕ್ಕೊಂಬರೋಕೆ ಬಂದು ಅದನ್ನ ಹೇಳಿದ್ರೆ ಒಳ್ಳೆ ಪೆಟ್ರೋಲ್ ಉಳಿತೈತೆ ಗುರು. ಇವ್ರ ಐಡಿಯಾ ನೋಡು ಮಸ್ತಾಗಿದೆ. ಎಲ್ಲ ಗಾಡಿಗಳು ಬಂದ್ಬಿಟ್ಟು ಬೆಳೆಂದ್ರೆ ಇಲ್ಲಿ ಮಡಿವಾಳ ಹಾಕೊಂಬಿಡೋದು. ಮಸ್ತಾಗಿದೆ. ಹಂಗೆ ಹಾಕೊಂಡ್ಬಿಡ್ತಾರೆ ಇಲ್ಲಿ. ಸೊ ಫೈನಲಿ ಎಲ್ಲಿದೆ ನಮ್ಮ ಗಾಡಿ ನೋಡ್ಬೋದು. ಸೊ 036 ಲೈಟ್ ಆಫ್ ಮಾಡಿಕೊಂಡೆ. ಇಂಡಿಯಾ ಸ್ವಚ್ಛ ಭಾರತ್, ಮೇಕಿಂಗ್ ಇಂಡಿಯಾ ಕ್ಲೀನ್ ಆ್ಯಂಡ್ ಗ್ರೀನ್. ಏನಾಗಿದೆ? ಗಾಡಿ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆದಂಗಿದೆ. ಈ ಗಾಡಿ ಬ್ಯಾಟ್ರಿ ಬಿಚ್ಚಿ ನೋಡ್ತಾವ್ರೆ. ನೋಡ್ಬೋದು ಗಾಡಿ ಏನೋ ಐತೆ. ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೈತೆ. SRS ಹೋಗ್ತಾ ಇದೆ ಗಾಡಿ. ಬಂತು ಲೈಟ್ ಬಂತು. ಪಕ್ಕ ಸೀಟ್ ಹೋಗ್ಬೇಕಂತಿಲ್ಲ.
ಸರ್ ಪಕ್ಕ ಸೀಟ ಕುತ್ಕೊತೀರಿ. ಪರವಾಗಿಲ್ಲ ಕುತ್ಕೊಳ್ಳಿ ಸರ್. ಅವ್ರು ಬಂದ್ರೆ ಅದು ಬಿಡ ಅಷ್ಟೇ. ಪಕ್ಕ ಸೀಟ ಕುತ್ಕೊಳ್ತೀನಿ ಅಂದ್ರೆ ಸರ್ ಇವನೇ ಕಾರ್ತಿಕ, ನೀವೊಂದು ವಿಡಿಯೋ ಮಾಡ್ಕೊಂಡು ಬಿಟ್ಬಿಡಿ. ಹೌದಾ YouTube ಅಲ್ಲಿ. ಕೊಡ್ತೀನಿ, ಇಟ್ಕೊಳ್ಳ. ಮಾಡೋಣ ಮಾಡೋಣ. ಓಕೆ ಓಕೆ. ಇದನ್ನೇ 10 ರೂಪಾಯಿ ಅಂತ. ಅದೈತೆ ಅದು. ಹೋಗ್ಲಿ ಹೋಗಿ ನೋಡಿ ಫ್ರೆಂಡ್ಸ್, ಇವನೇ ಕಾರ್ತಿಕ್. ಒಂದು ಫೋಟೋ ಇಡ್ತೀವಿ ಮಜಾ ಮಜಾ. ಒಂದು ಫೋಟೋ ಇಡ್ತೀವಿ. ಕ್ಯಾಮ್ರಾ ನಮ್ಮ ಹತ್ರ ಫೋಟೋ ಇಡ್ತೀವಿ. ಎಷ್ಟು ಹೇಳಿದ್ವಿ ಜನ ಬಂದಿಲ್ಲ ಅಂದರೆ ಮತ್ತೆ ಇಳಿಸ್ತೀವಿ. ಲವ್ ಇನ್ನೇ ಬರ್ಬೇಕು, ಸಖತ ಬಂದಿತ್ತಾರಲ್ಲ. ಇದು ಮಜಾ, ಇದು ಬರಬೇಕು ಪ್ಲೀಸ್. ಅಣ್ಣ ನಮ್ಮದೇ ಕ್ಯಾಮ್ರಾ. ಹಾಯ್ ಫ್ರೆಂಡ್ಸ್, ನೋಡಿ ರೆಕಾರ್ಡ್ ಆಗ್ತಾ ಇದೆಯಲ್ಲ ಲೈವಲ್ಲಿ ಬಿಟ್ಟಿದ್ದೀನಿ ನೋಡಿ. ಇವರೇ ದೇವರಾಜಣ್ಣ ನೋಡಿ, ಇದೆ ಗ್ರೀನ್ ಲೈನು. 11 ಒಂದು ಗಾಡಿ ಬಿಟ್ಟಿದ್ರೆ ಅದು ಕ್ಯಾನ್ಸಲ್ ಆಗಿದೆ. ಇಷ್ಟೇನ ಮಾಡಿದ್ದಾರೆ ನೋಡ್ತೀನಿ. ಅಣ್ಣ ನೀನು ಕಾಣಿಸಿಲ್ಲ. ಸಾಕು. ಕಾರ್ತಿಕ್ ಪಾಪ ಅಲ್ಲೇ ನಾನ್ರೇ ಲಲ್ಲೇ ಎಲ್ಲಿದ್ದೀರ? ಬನ್ನಿ ಹಿಡ್ಕೊ ಬನ್ನಿ. ಯಾಕ್ರೆ ಅಯ್ಯೋ ಅನ್ನಿಸ್ತೀರ? ರೆಕಾರ್ಡ್ ಆಗ್ತಿದೆ ಅಂತು ಮಗ. ಮಗ 3107 ಪಿಕಪ್ ಹೆಂಗ್ ಸರ್ ಉಳ್ತೆ? ನಿನ್ನೆ ನೀನು ರೆಕಾರ್ಡ್ ಮಾಡ್ತಿಲ್ಲ ಹಿಂಗೆ ಕಡೆ ರೆಕಾರ್ಡ್ ಆಯ್ತಾ? ಅವ್ರೇನು